ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಏನೇನು ನಿಯಮಗಳನ್ನು ನೋಡಬೇಕು ಎಂದು ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿದೆವು. ಜ್ಯೋತಿಷ ಫಲಗಳನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಆ ಫಲ ಆ ವ್ಯಕ್ತಿಗೆ ಅವನ ಬಾಳಲ್ಲಿ ಯಾವ ಸಮಯದಲ್ಲಿ ನಡೆಯುತ್ತೆ ಎಂದು ಕಾಲ ನಿರ್ಣಯ ಮಾಡುವುದಕ್ಕೆ ದಶಾಭುಕ್ತಿಗಳು ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು ವ್ಯಕ್ತಿಗೆ ಯಾವಾಗ ಮದುವೆ ಆಗುತ್ತೆ, ಯಾವಾಗ ಮನೆ ಕಟ್ಟಕ್ಕಾಗುತ್ತೆ, ಯಾವಾಗ ಮಗುವಾಗುತ್ತೆ, ರೋಗದಿಂದ ಯಾವಾಗ ಬಿಡುಗಡೆಯಾಗುತ್ತೆ, ಯಾವಾಗ ಕೆಲಸ ಸಿಕ್ಕುತ್ತೆ, ಯಾವಾಗ ನನ್ನ ಸಾಲಗಳು ತೀರುತ್ತೆ ಎನ್ನುವ ಹಲವಾರು ಸಮಸ್ಯೆಗಳಲ್ಲಿರುವ ಯಾವಾಗ ಎನ್ನುವ ಪದಕ್ಕೆ ಉತ್ತರ ಸಿಕ್ಕಬೇಕಂದ್ರೆ ಅವುಗಳಿಗೆ ತಕ್ಕಂಥದ್ದಾದ ದಶಾಭುಕ್ತಿಗಳು ನಡಿಲೇಬೇಕು. ಸರ್, ನೀವು ರಾಜಕೀಯದಲ್ಲಿ ಗೆದ್ದು ಒಂದು ಮುಖ್ಯ ಇಲಾಖೆಗೆ ಮಂತ್ರಿ ಆಗುತ್ತೀರಿ ಎಂದು ಹೇಳಿದರೆ ನಿಜವಾಗ್ಲೂ ಆ ವ್ಯಕ್ತಿ ಖಂಡಿತ ಖುಷಿಯಾಗುತ್ತಾರೆ. ಆದರೆ ಅದಕ್ಕೆ ತಕ್ಕಂಥದ್ದಾದ ದಶಾಭುಕ್ತಿಗಳು ಅವರಿಗೆ 20ನೇ ವಯಸ್ಸಿನೊಳಗೆ ಮುಗಿದೋಗಿಬಿಟ್ಟಿದರೆ ಅದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಆ ವ್ಯಕ್ತಿಗೆ ಮಂತ್ರಿಯಾಗುವ ಕೊಡುಗೆ ಇದ್ದರೂ ಅದು ಸಿಕ್ಕಬೇಕಾಗಿದ್ದು ಪ್ರಾಯದಲ್ಲಿ ಸಿಕ್ಕಿದರೆ ಮಾತ್ರ ಆ ವ್ಯಕ್ತಿಗೆ ಪ್ರಯೋಜನವಾಗಿರುತ್ತೆ. ಆದ್ದರಿಂದ ನಾವು ಖಂಡಿತ ದಶಾಭುಕ್ತಿಗಳು ಅಂದರೆ ಏನು ಅಂತ ಗೊತ್ತಿಟ್ಕೊಳ್ಳಲೇಬೇಕು. ಪ್ರಿಯ ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದಲ್ಲಿ ದಶಾಭುಕ್ತಿ ಕಾಲಗಳು ಬಹಳ ಪ್ರಾಮುಖ್ಯವಾಗಿದ್ದರಿಂದ ಖಂಡಿತ ಈ ವಿಡಿಯೋವನ್ನು ಒಂದು ಬಿಡದೆ ಕೊನೆಯವರೆಗೆ ನೋಡಿ. ಆವಾಗಲೇ ನಿಮಗೆ ದಶಾಭುಕ್ತಿ ಅಂದರೆ ಏನು ಅಂತ ದಳಮಟ್ಟದ ವಿವರಗಳು ಗೊತ್ತಾಗುತ್ತೆ. ಜ್ಯೋತಿಷ ಶಾಸ್ತ್ರದಲ್ಲಿ ಪರಾಶರ ಮಹಾಮುನಿಗಳು ಮಾನವನಾಗಿ ಹುಟ್ಟಿದ್ದವನ ಬಾಳು ಹೆಚ್ಚು ಕಡಿಮೆ 120 ವರ್ಷಗಳು ಇರುತ್ತೆ ಎಂದು ನಿರ್ಣಯಿಸಿದ್ದಾರೆ. ಆ 120 ವರ್ಷಗಳನ್ನು ನವಗ್ರಹಗಳಾದ 9 ಗ್ರಹಗಳು ಹಂಚಿಕೊಂಡು ಒಂದೊಂದಕ್ಕೂ ಇರುವ ಪ್ರತ್ಯೇಕ ಕಾಲಗಳಲ್ಲಿ ತಮ್ಮ ಕಾರಕತ್ವ ಫಲಗಳನ್ನು ಮಾನವನಿಗೆ ನೀಡುತ್ತವೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಅದರ ಪ್ರಕಾರ ಕೇತು ಗ್ರಹ 7 ವರ್ಷಗಳ ಕಾಲ ತನ್ನ ಫಲಗಳನ್ನು ಅವನಿರುವ ಸ್ಥಿತಿಗೆ ತಕ್ಕಂಥದ್ದಾಗಿಯೂ ಮತ್ತು ಬೇರೆ ಗ್ರಹಗಳ ಜೊತೆ ಇಟ್ಟುಕೊಂಡಿರುವ ಸಂಪರ್ಕಗಳಿಂದನೂ ಫಲಗಳನ್ನು ನೀಡುತ್ತಾನೆ. ಆ ಫಲಗಳು ಒಳ್ಳೆಯದಾಗೂ ಇರಬಹುದು ಅಥವಾ ಕೆಟ್ಟದಾಗೂ ಇರಬಹುದು. ಅದೇ ರೀತಿಯಲ್ಲಿ ಶುಕ್ರ ಗ್ರಹ 20 ವರ್ಷಗಳ ಕಾಲ ತನ್ನ ನಿಯಂತ್ರಣದಲ್ಲಿರುವ ಫಲಗಳನ್ನು ಕೊಡುತ್ತಾನೆ. ಗ್ರಹಗಳ ದಶಾಕಾಲಗಳು ಅಂದರೆ ಕೇತು ದಶ 7 ವರ್ಷಗಳ ಕಾಲ ಇರುತ್ತೆ, ಶುಕ್ರ ದಶ 20 ವರ್ಷಗಳ ಕಾಲ ಇರುತ್ತೆ, ಸೂರ್ಯ ಗ್ರಹ 6 ವರ್ಷಗಳು, ಚಂದ್ರ ಗ್ರಹ 10 ವರ್ಷಗಳು, ಕುಜ ಗ್ರಹ 7 ವರ್ಷಗಳು, ರಾಹು ಗ್ರಹ 18 ವರ್ಷಗಳು, ಗುರು ಗ್ರಹ 16 ವರ್ಷಗಳು, ಶನಿ ಗ್ರಹ 19 ವರ್ಷಗಳು, ಬುಧ ಗ್ರಹ 17 ವರ್ಷಗಳು ಎಂದು ತಮ್ಮ ಫಲಗಳನ್ನು ಒಟ್ಟು 120 ವರ್ಷಗಳ ಕಾಲ ಕೊಡುತ್ತವೆ. ಈ ತರ ಗ್ರಹಗಳು ತಮ್ಮ ನಿಯಂತ್ರಣದಲ್ಲಿರುವ ಫಲಗಳನ್ನು ಕೊಡುವ ಕಾಲಗಳನ್ನು ದಶಾಕಾಲ ಅನ್ನುತ್ತೀವಿ. ಅಂದರೆ ಕೇತು ದಶ, ಶುಕ್ರ ದಶ ಎಂದು ಒಂದೊಂದು ಗ್ರಹಗಳ ಹೆಸರಲ್ಲಿರುವ ದಶಾಕಾಲಗಳು ಅನ್ನುತ್ತೀವಿ. ಇದರಲ್ಲಿ ಒಂದು ದಶಾಕಾಲ ಪೂರ್ತಿಯಾದ ಕೂಡಲೇ ಮುಂದಿನ ಗ್ರಹದ ದಶಾಕಾಲ ಶುರುವಾಗುತ್ತೆ. ಹಾಗೆ ಒಂದೊಂದು ದಶಾವಾಗಿ ಮುಂದುವರಿಯುತ್ತಾ ಇರುತ್ತೆ. ಆ ಕ್ರಮ ಏನಂದ್ರೆ ಕೇತು, ಶುಕ್ರ, ಸೂರ್ಯ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ ಎಂದು ನಕ್ಷತ್ರಗಳ ಕ್ರಮಕ್ಕೆ ತಕ್ಕಂಥದ್ದಾಗಿ ಕ್ರಮಪಡಿಸಿದ್ದಾರೆ. ಈ 120 ವರ್ಷಗಳ ಕಾಲ ದಶಾಗಳಿಗೆ ವಿಂಶೋತ್ತರಿ ದಶಾ ಎಂದು ಹೇಳುತ್ತಾರೆ. ಈ ತರ ಅನೇಕ ದಶಾಗಳು ಇದಾವೆ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಫಲ ನಿರ್ಣಯ ಮಾಡುವುದಕ್ಕೆ ವಿಂಶೋತ್ತರಿ ದಶಾಭುಕ್ತಿಯನ್ನು ಮಾತ್ರ ಬಳಸುತ್ತೇವೆ. ಈ ದಶಾಕಾಲಗಳಲ್ಲಿ ಯಾವ ದಶಾದಿಂದ ಪ್ರಾರಂಭವಾಗುತ್ತೆ ಎನ್ನುವುದು ಒಂದು ಚಿತ್ತಾಕರ್ಷಕ ವಿಷಯವಾಗಿರುತ್ತೆ. ಅಂದರೆ ಒಂದೊಂದು ಗ್ರಹವು ತಮ್ಮ ಪಾಲಿಗೆ 3 ನಕ್ಷತ್ರಗಳಿಗೆ ಅಧಿಪತಿಯಾಗಿ ಇರುತ್ತವೆ ಎಂದು ನಿಮಗೆ ಗೊತ್ತಿದೆ. ಅಶ್ವಿನಿ, ಮಖ, ಮೂಲ ಆದ 3 ನಕ್ಷತ್ರಗಳಿಗೆ ಕೇತು ಅಧಿಪತಿಯಾಗುತ್ತಾನೆ. ಅದೇ ರೀತಿ ಆಶ್ಲೇಷ, ಜ್ಯೇಷ್ಠ, ರೇವತಿ ಆದ 3 ನಕ್ಷತ್ರಗಳಿಗೆ ಬುಧ ಗ್ರಹ ಅಧಿಪತಿಯಾಗುತ್ತಾನೆ. ಈ 27 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ಒಂದು ವ್ಯಕ್ತಿ ಖಂಡಿತ ಹುಟ್ಟಿರುತ್ತಾನೆ. ಅವನು ಯಾವ ನಕ್ಷತ್ರದಲ್ಲಿ ಹುಟ್ಟಿದಾನೋ
ಆ ನಕ್ಷತ್ರ ಅಧಿಪತಿಯ ದಶಾಕಾಲ ಆ ವ್ಯಕ್ತಿಯ ಜನನ ಕಾಲ ಆರಂಭ ದಶಾವಾಗಿ ಇರುತ್ತದೆ. ಅಂದರೆ ಉದಾಹರಣೆಗೆ ಒಂದು ವ್ಯಕ್ತಿಯ ಜನ್ಮ ನಕ್ಷತ್ರ ಭರಣಿ ನಕ್ಷತ್ರವಾಗಿದ್ರೆ ಅವನು ಜನಿಸುವಾಗ ಅವನಿಗೆ ಶುಕ್ರ ದಶ ನಡೆಯುತ್ತಿರುತ್ತೆ. ಶುಕ್ರ ದಶ ಮುಗಿದ ಕೂಡಲೇ ಅವನಿಗೆ ಸೂರ್ಯ ದಶ ಪ್ರಾರಂಭವಾಗುತ್ತೆ. ಹಾಗೆ ಒಂದೊಂದು ದಶಾವಾಗಿ ಕ್ರಮವಾಗಿ ಮುಂದುವರಿಯುತ್ತಾ ಇರುತ್ತೆ. ಇನ್ನೊಂದು ಉದಾಹರಣೆ ಏನಂದ್ರೆ, ಒಂದು ವ್ಯಕ್ತಿಯ ಜನ್ಮ ನಕ್ಷತ್ರ ಸ್ವಾತಿ ನಕ್ಷತ್ರವಾಗಿದ್ದರೆ ಅವನು ಜನಿಸುವಾಗ ಅವನಿಗೆ ರಾಹು ದಶ ನಡೆಯುತ್ತಿರುತ್ತೆ. ರಾಹು ದಶ ಮುಗಿದ ಕೂಡಲೇ ಅವನಿಗೆ ಗುರು ದಶ ಪ್ರಾರಂಭವಾಗುತ್ತೆ. ಹಾಗೆ ಒಂದೊಂದು ದಶಾವಾಗಿ ಕ್ರಮವಾಗಿ ಮುಂದುವರಿಯುತ್ತಾ ಇರುತ್ತೆ. ಈ ದಶಾಕಾಲಗಳ ಕ್ರಮ ಯಾವುದೆಂದರೆ 27 ನಕ್ಷತ್ರಗಳಲ್ಲಿ ಮೊದಲನೆಯ ನಕ್ಷತ್ರ ಅಶ್ವಿನಿ ಆಗಿದ್ದರಿಂದ ಅದರ ಅಧಿಪತಿ ಕೇತು, ಎರಡನೇ ನಕ್ಷತ್ರ ಭರಣಿ, ಅದನ್ನ ಅಧಿಪತಿ ಶುಕ್ರ, ಮೂರನೆಯ ನಕ್ಷತ್ರ ಕೃತಿಕ, ಅದನ್ನ ಅಧಿಪತಿ ಸೂರ್ಯ, ನಾಲ್ಕನೇ ನಕ್ಷತ್ರ ರೋಹಿಣಿ, ಅದನ್ನ ಅಧಿಪತಿ ಚಂದ್ರವಾಗುತ್ತಾನೆ, ಐದನೆಯ ನಕ್ಷತ್ರ ಮೃಗಶಿರ ನಕ್ಷತ್ರ, ಅದನ್ನ ಅಧಿಪತಿ ಕುಜವಾಗುತ್ತಾನೆ, ಆರನೆಯ ನಕ್ಷತ್ರ ಆರಿದ್ರ, ಅದನ್ನ ಅಧಿಪತಿ ರಾಹುವಾಗುತ್ತಾನೆ, ಏಳನೆಯ ನಕ್ಷತ್ರ ಪುನರ್ವಸು, ಅದನ್ನ ಅಧಿಪತಿ ಗುರುವಾಗುತ್ತಾನೆ, ಎಂಟನೆಯ ನಕ್ಷತ್ರ ಪುಷ್ಯ ನಕ್ಷತ್ರ, ಅದನ್ನ ಅಧಿಪತಿ ಶನಿಯಾಗುತ್ತಾನೆ, ಒಂಬತ್ತನೆಯ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಅದನ್ನ ಅಧಿಪತಿ ಬುಧ ಗ್ರಹವಾಗುತ್ತಾನೆ. ಈ ರೀತಿ ನಕ್ಷತ್ರಗಳ ಕ್ರಮಗಳ ಪ್ರಕಾರ ದಶಾಭುಕ್ತಿ ಕಾಲಗಳು ಇದೇ ಕ್ರಮದಲ್ಲಿ ಕೇತು, ಶುಕ್ರ, ಸೂರ್ಯ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ ಎಂದು ಆವರ್ತಕವಾಗಿ ಇರುತ್ತದೆ. ಅಂದರೆ ರೊಟೇಷನಲ್ ಆಗಿ ಇರುತ್ತದೆ. ಇದರಲ್ಲಿ ಒಂದು ಮುಖ್ಯಾಂಶ ಏನೆಂದರೆ, ಶುಕ್ರ ದಶಾ ಕಾಲ 20 ವರ್ಷಗಳ ಕಾಲ ನಡೆಯುತ್ತೆ. ಆದರೆ ಶುಕ್ರನ ನಕ್ಷತ್ರಗಳಾದ ಭರಣಿ, ಪುಬ್ಬ, ಪೂರ್ವಾಷಾಢದಲ್ಲಿ ಹುಟ್ಟಿದ ಎಲ್ಲರಿಗೂ ಹುಟ್ಟಿದ ದಿನದಿಂದ 20 ವರ್ಷಗಳ ಕಾಲ ಶುಕ್ರದಶ ನಡೆಯುತ್ತೆ ಎಂದು ಹೇಳಲು ಸಾಧ್ಯವಿಲ್ಲ. ಕಾರಣ, ಈ ದಶಾಕಾಲದ ವಿಸ್ತೀರ್ಣ ಚಂದ್ರನ ಸಂಚಾರವನ್ನು ಆಧರಿಸಿ ಲೆಕ್ಕಾಚಾರ ಮಾಡುವುದಾಗಿ ಇರುತ್ತದೆ. ಅಂದರೆ ಮಗು ಜನಿಸುವಾಗ ಭರಣಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡುತ್ತಿದ್ದರೆ ಆ ಮಗುವಿಗೆ ಜನ್ಮ ನಕ್ಷತ್ರ ಭರಣಿಯಾಗಿ ಶುಕ್ರದಶ ನಡೆಯುತ್ತಿರುತ್ತೆ. ಈ ಭರಣಿ ನಕ್ಷತ್ರದ ವಿಸ್ತೀರ್ಣ 13 ಡಿಗ್ರಿ 20 ನಿಮಿಷಗಳು ಎಂದು ನಿಮಗೆ ಹೇಳಿದ್ದೇನೆ. ಮೇಷರಾಶಿಯಲ್ಲಿ ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ತನ್ನ ಪ್ರಯಾಣವನ್ನು ಮುಗಿಸಿಕೊಂಡು ಭರಣಿ ನಕ್ಷತ್ರದ 0 ಡಿಗ್ರಿಯಿಂದ ತನ್ನ ಪ್ರಯಾಣವನ್ನು ಮುಂದುವರಿಸಿ ಭರಣಿಯ ಕೊನೆಯ 13 ಡಿಗ್ರಿ 20 ನಿಮಿಷಗಳವರೆಗೆ ಹೋಗುತ್ತಿರುತ್ತಾನೆ. ಮಗು ಹುಟ್ಟುವ ಸಮಯದಲ್ಲಿ ಚಂದ್ರ ಈ ಭರಣಿ ನಕ್ಷತ್ರದಲ್ಲಿ 0 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷದೊಳಗೆ ಹುಟ್ಟುವ ಗಳಿಗೆಗೆ ತಕ್ಕ ಎಲ್ಲಿ ಬೇಕಾದರೂ ಇರಬಹುದು. ಹುಟ್ಟಿದ ಗಳಿಗೆಯಲ್ಲಿ ಭರಣಿ ನಕ್ಷತ್ರದ ವಿಸ್ತೀರ್ಣದಲ್ಲಿ ಚಂದ್ರ ಸರಿಯಾಗಿ ಅರ್ಧ ದಾರಿಯಲ್ಲಿ ಇದ್ದರೆ, ಅಂದರೆ 6 ಡಿಗ್ರಿ 40 ನಿಮಿಷಗಳಲ್ಲಿ ಇದ್ದರೆ ಅರ್ಧ ದಾರಿ ಮುಗಿದು ಇನ್ನೂ ಅರ್ಧ ದಾರಿ ಸಂಚಾರ ಮಾಡಬೇಕಾಗತ್ತೆ. ಅಂದರೆ 20 ವರ್ಷಗಳ ಕಾಲ ಶುಕ್ರದಶಾದಲ್ಲಿ ಅರ್ಧ ಕಾಲವಾದ 10 ವರ್ಷಗಳು ಕಳೆದು ಇನ್ನೂ 10 ವರ್ಷಗಳ ಕಾಲ ಉಳಿದುಕೊಂಡಿರುತ್ತೆ. ಆದ್ದರಿಂದ ಆ ಮಗುವಿಗೆ ಹುಟ್ಟಿದ ತಾರೀಕಿಂದ 10 ವರ್ಷಗಳ ಕಾಲ, ಅಂದರೆ 10ನೇ ವಯಸ್ಸಿನವರೆಗೆ ಶುಕ್ರದಶ ನಡೆಯುತ್ತಿರುತ್ತೆ. 10ನೇ ವಯಸ್ಸಿಗೆ ಶುಕ್ರದಶ ಮುಗಿದು 11ನೇ ವಯಸ್ಸಿಂದ 6 ವರ್ಷಗಳ ಕಾಲ ಸೂರ್ಯದಶ ಪ್ರಾರಂಭವಾಗಿ ನಡೆಯುತ್ತದೆ. 16ನೇ ವಯಸ್ಸಿಗೆ ಸೂರ್ಯದಶ ಮುಗಿದು 17ನೇ ವಯಸ್ಸಿಂದ ಚಂದ್ರದಶ ಪ್ರಾರಂಭವಾಗಿ 10 ವರ್ಷಗಳ ಕಾಲ ಚಂದ್ರದಶ ನಡೆಯುತ್ತೆ. ಈ ರೀತಿ ನಡೆಯುವ ಒಂದೊಂದು ದಶಾ ಕಾಲಗಳಲ್ಲಿ ಆ ದಶಾ ನಡೆಸುವ ಗ್ರಹ ತನ್ನ ಕಾರಕತ್ವ ಫಲಗಳನ್ನು ಆ ವ್ಯಕ್ತಿಗೆ ಕೊಡುತ್ತಾನೆ. ಆ ಗ್ರಹಕ್ಕೆ ದಶಾನಾಥ ಎಂದು ಹೇಳುತ್ತೇವೆ. ಸಾಮಾನ್ಯವಾಗಿ ಒಂದು ವ್ಯಕ್ತಿಗೆ ನಡೆಯುವ ಫಲಗಳು ಒಂದೇ ಗ್ರಹದಿಂದ ಮಾತ್ರ ನಡೆಯುವುದಿಲ್ಲ. 2ಕ್ಕೂ ಹೆಚ್ಚಿನ ಗ್ರಹಗಳ ಸಂಪರ್ಕಗಳ ಅನುಚರಣಗಳಿಂದಲೇ ನಡೆಯಲು ಸಾಧ್ಯವಿದೆ. ಸ್ನೇಹಿತರೆ, ಪರಾಶರ ಮಹಾಮುನಿಗಳು ಮಾನವನ 120 ವರ್ಷಗಳ ಬಾಳನ್ನು ನವಗ್ರಹಗಳಾದ 9 ಗ್ರಹಗಳಿಗೆ ಹಂಚಿಕೊಂಡು ಅವುಗಳ ದಶಾ ಕಾಲಗಳಲ್ಲಿ ತಮ್ಮ ಕಾರಕತ್ವ ಫಲಗಳನ್ನು ಮಾನವನಿಗೆ ನೀಡುತ್ತವೆ ಎಂದು ಹೇಳಿದ ಹಾಗೆ, ಒಂದೊಂದು ಗ್ರಹದ ದಶಾಕಾಲವನ್ನು 9 ಗ್ರಹಗಳು ಹಂಚಿಕೊಂಡು ದಶಾನಾದ ಕೊಡುವ ಫಲಗಳ ಜೊತೆ ತಮ್ಮ ಕಾರಕತ್ವ ಫಲಗಳನ್ನು ಸೇರಿಸಿ ಕೊಡುತ್ತವೆ. ಈ ಕಾಲಗಳಿಗೆ ಭುಕ್ತಿ ಕಾಲಗಳು ಅನ್ನುತ್ತೇವೆ. ದಶಾಕಾಲಗಳಲ್ಲಿ ಸಬ್ ಪೀರಿಯಡ್ ಅನ್ನುತ್ತಾರೆ. ಆದ್ದರಿಂದ ಒಂದು ದಶಾ ನಡೆಯುವಾಗ ಆ ದಶಾನಾದ
ಮಾತ್ರ ಫಲಗಳನ್ನು ಕೊಡುವುದಿಲ್ಲ, ಜೊತೆಗೆ ತನ್ನ ದಶಾಕಾಲವನ್ನು ಹಂಚಿಕೊಟ್ಟಿದ್ದ ಬೇರೆ ಗ್ರಹಗಳ ಫಲಗಳನ್ನು ಸೇರಿಸಿಕೊಡುತ್ತಾನೆ. ಈ ಗ್ರಹಗಳಿಗೆ ಭುಕ್ತಿನಾಥ ಅನ್ನುತ್ತೇವೆ. ಉದಾಹರಣೆಗೆ ಶುಕ್ರನ ದಶಾಕಾಲದ 20 ವರ್ಷಗಳನ್ನು 9 ಗ್ರಹಗಳು ಹಂಚಿಕೊಂಡು ಶುಕ್ರನ ಜೊತೆ ತಮ್ಮ ಫಲಗಳನ್ನು ಸೇರಿಸಿ ಅವುಗಳ ಭುಕ್ತಿ ಕಾಲದಲ್ಲಿ ನೀಡುತ್ತವೆ. ಈ ರೀತಿ ಭಾಗಿಸುವ ಅನುಪಾತಗಳು ಸಮಾನವಾಗಿ ಇರುವುದಿಲ್ಲ. ಒಂದೊಂದು ಗ್ರಹದ ದಶಾಕಾಲಕ್ಕೆ ತಕ್ಕಂತದಾಗಿ ವಿವಿಧ ಅನುಪಾತಗಳಲ್ಲಿ ಇರುತ್ತವೆ. ಈ ಭಾಗಗಳಿಗೆ ಭುಕ್ತಿ ಕಾಲಗಳು ಅಂತ ಹೇಳಲಾಗುತ್ತೆ. ಒಂದೊಂದು ಗ್ರಹವು ತಮ್ಮ ದಶಾಕಾಲದಲ್ಲಿ ಮೊದಲನೆಯ ಭುಕ್ತಿಯಾಗಿ ತಮ್ಮ ಸ್ವಭುಕ್ತಿಯ ಫಲಗಳನ್ನು ಕೊಡುತ್ತವೆ. ಉದಾಹರಣೆಗೆ 20 ವರ್ಷಗಳ ಕಾಲ ಶುಕ್ರ ದಶಾದಲ್ಲಿ ಸ್ವಯಂ ಭುಕ್ತಿಯಾದ ಶುಕ್ರಭುಕ್ತಿ 3 ವರ್ಷ 4 ತಿಂಗಳುಗಳ ಕಾಲ ಇರುತ್ತದೆ. ಅದಕ್ಕೆ ಶುಕ್ರದಶ ಶುಕ್ರಭುಕ್ತಿ ಅಂತ ಹೇಳುತ್ತಾರೆ. ಶುಕ್ರಭುಕ್ತಿ ಆದ ಮೇಲೆ ಸೂರ್ಯ ಭುಕ್ತಿ ನಡೆಯುತ್ತೆ. ಆಮೇಲೆ ಚಂದ್ರಭುಕ್ತಿ ಎಂದು ಮುಂದುವರಿಯುತ್ತಾ ಕೊನೆಯಲ್ಲಿ ಕೇತು ಭುಕ್ತಿಯಲ್ಲಿ ಮುಗಿಯುತ್ತದೆ. ನಾನು ಹೇಳಿದ ಹಾಗೆ ಪ್ರತಿಯೊಂದು ಗ್ರಹದ ದಶಾಕಾಲದಲ್ಲಿ ಮೊದಲನೆಯ ಭುಕ್ತಿ ಸ್ವಯಂ ಭುಕ್ತಿಯಾಗಿರುತ್ತದೆ. ಅಂದರೆ ಗುರು ದಶಾದಲ್ಲಿ ಗುರು ಭುಕ್ತಿ ಮೊದಲನೆಯ ಭುಕ್ತಿಯಾಗಿರುತ್ತೆ. ಬುಧ ದಶಾದಲ್ಲಿ ಬುಧ ಭುಕ್ತಿ ಮೊದಲನೆಯ ಭುಕ್ತಿಯಾಗಿರುತ್ತದೆ. ಈ ಕಾಲವನ್ನು ಗುರುದಶ ಗುರುಭುಕ್ತಿ, ಬುಧ ದಶ ಬುಧ ಭುಕ್ತಿ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಇಲ್ಲಿಯವರೆಗೆ ದಶಾಭುಕ್ತಿಗಳು ಅಂದರೆ ಏನು ಅಂತ ನೋಡಿದೆವು. ಇನ್ನು ಮುಂದಿನ 2ನೇ ಭಾಗದಲ್ಲಿ ದಶಾಕಾಲದಲ್ಲಿ ಭುಕ್ತಿಗಳ ಕಾಲವನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ನೋಡೋಣ. ಮತ್ತು ನಮ್ಮ ಜಾತಕದ ಪ್ರಕಾರ ಇವತ್ತಿನ ದಿನ ಯಾವ ದಶಾಭುಕ್ತಿ ನಡೆಯುತ್ತೆ ಎಂದು ತಿಳಿದುಕೊಳ್ಳೋಣ. ಇಲ್ಲಿಯವರೆಗೆ ಹೇಳಿದ್ದನ್ನು ನಿಧಾನವಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.